ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ರ ವಿವಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಇದು ಬಿಗ್ ಬಾಸ್ ಕಥೆ ವಿವಿ ನ್ಯೂಸ್ ಜೊತೆ. ನಮ್ ಕೊಲೀಗ್ಸ್ ಇದ್ದಾರೆ, ರಮೇಶ್ ಹಾಗೂ ನವಜಿತ್ ಅವರು. ನಿಮ್ಗೆಲ್ರಿಗೂ ಕೂಡ ಗೊತ್ತು, ಬಿಗ್ ಬಾಸ್ ಅಲ್ಲಿ ಸದ್ಯಕ್ಕೆ ಫ್ಯಾಮಿಲಿ ರೌಂಡ್ ನಡೀತಾ ಇದೆ. ಎಲ್ಲರ ಅಪ್ಪ ಅಮ್ಮ ಅಥವಾ ಅಮ್ಮ ಅಕ್ಕ ತಂಗಿ ಆತರ ಎಲ್ರು ಬರ್ತಾ ಇದ್ದಾರೆ. ಒಂಥರ ಅದು ಇಮೋಷನಲ್ ರೌಂಡ್ ಅಂತಾನೆ ಹೇಳ್ಬಹುದು. ನಮ್ ಜೊತೆ ನವಜಿತ್ ಅವರು, ರಮೇಶ್ ಅವರು ಇದ್ದಾರೆ. ನೇರವಾಗಿ ಅವ್ರ ಜೊತೆ ಮಾತಾಡಿಸ್ತೀನಿ. ಏನ್ ಅನ್ಸತ್ತೆ ನಿಮ್ಗೆ? ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀರಾ. ಈ ಫ್ಯಾಮಿಲಿ ರೌಂಡ್ ಅನ್ನ ತುಂಬಾ ಇಮೋಷನಲ್ ಆಗಿ ಅನ್ಸುತ್ತೆ. ಕೆಲವರು ಇದನ್ನ ಬೋರಿಂಗ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಇಲ್ಲಪ್ಪ, ಈ ಎಪಿಸೋಡ್ಗಳು ನೋಡ್ತಾ ಇದ್ರೆ ಹಂಗೇ ಕಣ್ಣಿಂದ ನೀರ್ ಬರುತ್ತೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಾ? ನೀವ್ ಹೇಳಿದ್ದು ಕರೆಕ್ಟ್, ನಿಜಾನೇ. ಫ್ಯಾಮಿಲಿ ರೌಂಡ್ ಏನಿದೆ ಒಂಥರ ಎಮೋಷನ್ ರೌಂಡ್ ಅಂತಾನು ಹೇಳ್ಬೋದು. ಎಲ್ಲೋ ಒಂದ್ ಕಡೆ ನಾವು ಬಿಗ್ ಬಾಸ್ ಎಪಿಸೋಡ್ ನೋಡ್ತಾ ನೋಡ್ತಾ ನಮ್ ಕಣ್ಣ ಹಂಚಲ್ಲಿ ನೀರ್ ಬರೋದನ್ನು ಅನುಭವ ಆಗಿದೆ. 2-3 ದಿನದಿಂದ ಏನು ಫ್ಯಾಮಿಲೀಸ್ ಬರ್ತಾರಲ್ಲ, ಅಷ್ಟು ದಿನ ಅವರು ಫ್ಯಾಮಿಲೀಸ್ ನ ಬಿಟ್ಟು ಎಲ್ಲಾನು ಬಿಟ್ಟು ಇಲ್ಲೇನೋ ಒಂದು ಆಟಕ್ಕೋಸ್ಕರ ಅಷ್ಟು ಡೆಡಿಕೇಟ್ ಆಗಿ ಮಾಡ್ತಿರ್ತಾರಲ್ಲ. ಫ್ಯಾಮಿಲಿ ನಮ್ಮವರು ಅಂತ ಬಂದಾಗ ಅವ್ರ ಎಮೋಷನ್ಸ್ ಆಗ್ಲಿ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಫ್ಯಾಮಿಲಿ ಅಂತ ಬಂದಾಗ ಕುಗ್ಗೆ ಕೂಗ್ತಾರೆ. ಈಗ ನಾವು ಅಶ್ವಿನಿ ಅವ್ರದ್ದು ನೋಡ್ಬೋದು. ಅಶ್ವಿನಿ ಅವ್ರ ತಾಯಿನ ನೋಡಿದಾಗ ಅವ್ರು ಎಷ್ಟು ಎಮೋಷನ್ ಆದ್ರು. ರಕ್ಷಿತಾ ಆಗ್ಬೋದು. ಬಟ್ ನೋಡಿದ್ರೆ ಅದೊಂಥರ ಕಣ್ಣಂಚಲ್ಲಿ ನೀರ್ ಬರೋದು ಸಹಜ. ಅದು ಎಮೋಷನ್ ರೌಂಡ್ ಅಂತ ನೀವ್ ಹೇಳಿದ್ರೆ ಅದು ಖಂಡಿತ. ಅದು ಎಮೋಷನ್ಸ್ ಅನ್ನೋದು ಅದು ಅಷ್ಟು ವ್ಯಾಲ್ಯೂ ಇದೆ ಅಂತ ಈ ಬಿಗ್ ಬಾಸ್ ಫ್ಯಾಮಿಲಿ ರೌಂಡ್ ಅಂದ್ರೆ ಆಟದ ಬರದಲ್ಲಿ ಕೆಲವೊಬ್ಬರ ಮೇಲೆ ಕೆಲವೊಬ್ರು ಒಪಿನಿಯನ್ಸ್ ಗಳು ಬೇರೆ ತರ ಇರುತ್ತೆ. ಬರೀ ಆಟ ನೋಡಿರ್ತೀವಿ ನಾವ್ ಅಷ್ಟೇ. ಫ್ಯಾಮಿಲಿ ರೌಂಡ್ ಬಂದಾಗ ಅವ್ರ ಫ್ಯಾಮಿಲಿ ಬಗ್ಗೆ ಕೆಲವೊಂದು ಅವರ ವಿಚಾರಗಳನ್ನ, ಗೊತ್ತಿಲ್ಲ ವಿಚಾರಗಳನ್ನ ತಿಳಿಸಿದಾಗ, ಆಮೇಲೆ ಅವ್ರ ಫ್ಯಾಮಿಲಿ ಜೊತೆ ಇರೋದನ್ನ, ಆ ಬಾಂಡಿಂಗ್ ನಾವ್ ನೋಡಿದಾಗ ಕೆಲವೊಬ್ಬರ ಮೇಲೆ ಒಪಿನಿಯನ್ ಗಳು ಚೇಂಜ್ ಆಗ್ತವೆ. ಅಂದ್ರೆ ಅಯ್ಯೋ ಪಾಪ ಈ ತರ ಎಲ್ಲ ಅಂತ ಅನಿಸ್ಬಿಡ್ತದೆ ಕೆಲವೊಂದ್ಸಲ. ಆ ತರ ಎಲ್ಲ ನಾವು ನೋಡ್ಬೋದು ಅಲ್ಲಿ ಫ್ಯಾಮಿಲಿ ಬಟ್ ರೌಂಡ್. ಇನ್ನೊಂದು, ಇಲ್ಲಿ ಎಲ್ಲಾ ಕಂಟೆಸ್ಟೆಂಟ್ಸ್ ನೋಡಿದಾಗ ಯಾರೇ ಫ್ಯಾಮಿಲಿ ಬಂದ್ರು ಅವ್ರ ಫ್ಯಾಮಿಲಿ ತರನೇ ಟ್ರೀಟ್ ಮಾಡ್ತಾರೆ. ಅವ್ರ ಫ್ಯಾಮಿಲಿ ಅವ್ರು ಬಂದಿದ್ದಾರೆ, ನಮ್ಗೇನ್ ಕೆಲ್ಸ ಇಲ್ಲಿ, ಅವ್ರು ಬಂದಿದ್ದಾರೆ ಮಾತಾಡ್ಕೋತ ಆತರ ಎಲ್ಲೂ ಇದೇ ಇಲ್ಲ ಇಲ್ಲಿ. ಎಲ್ರು ಅವ್ರ ಫ್ಯಾಮಿಲಿ ಅವ್ರು ಬಂದಂಗೆ. ಇವಾಗ ಗಿಲ್ಲಿ ನೋಡ್ಬೋದು, ಎಲ್ರು ಅಷ್ಟೇ. ಅಲ್ಲ, ಗಿಲ್ಲಿ ಒಬ್ರೇ ಅಂತಲ್ಲ, ಎಲ್ರು ಅಷ್ಟೇ. ಅವ್ರ ಫ್ಯಾಮಿಲಿ, ಅವ್ರ ತಂದೆ ತಾಯಿ ಬಂದಾಗೆ, ಇಲ್ಲ ಅವ್ರ ಅಕ್ಕ ತಮ್ಮ ಅಣ್ಣ ತಂಗಿ ಅವ್ರು ಬಂದಂಗೆನೆ ಎಲ್ರು ಅವ್ರ ಫ್ಯಾಮಿಲಿ ಅವ್ರು ಬಂದು ಇದ್ ಮಾಡೋ ತರನೇ ಟ್ರೀಟ್ ಮಾಡ್ತಾರೆ. ಅದೊಂಥರ ತುಂಬಾ ಚೆನ್ನಾಗಿದೆ ಅನುಭವ ಅದು. ಓಕೆ. ನಾವು ಒಂದು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಅವ್ರವ್ರ ಪೇರೆಂಟ್ಸ್ ಎಂಟ್ರಿಗಳನ್ನ ಬೇರೆ ಬೇರೆ ರೀತಿಯಾಗಿ ತುಂಬಾ ಕ್ರಿಯೇಟಿವ್ ಆಗಿ ಬಿಗ್ ಬಾಸ್ ಅದನ್ನ ಅರೇಂಜ್ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಬಟ್ ಎಕ್ಸ್ಟ್ರಾ ಆರ್ಡಿನರಿ ಕ್ರಿಯೇಟಿವ್ ಅಂತ ಹೇಳಿದ್ರೆ ಗಿಲ್ಲಿ ಅವರಪ್ಪ ಕಟ್ಟಿಗೆ ತಗೊಂಡ್ ಬಂದಿದ್ದಾರೆ ಹೊಡಿಯಕ್ಕೆ. ಅದ್ರ ಬಗ್ಗೆ ಏನ್ ಅನ್ಸುತ್ತೆ? ಅಂತ ಹೇಳಿ ಬಂದಿರೋದು. ಹೌದು. ಅವ್ರ ಅಪ್ಪ ಅವ್ರ ಎಂಟ್ರಿನು ಮತ್ತೆ ಅದು ತುಂಬಾ ಚೆನ್ನಾಗಿತ್ತು. ಗಿಲ್ಲಿ ನಾರ್ಮಲ್ ಆಗಿ ಅವ್ರ ತಾಯಿ ಹೇಳ್ತಿದ್ರಲ್ವಾ, ಮನೇಲಿ ಇದ್ದಂಗೆ ಇಲ್ಲೂ ಆಡ್ತಿದ್ಯಾ, ನೀನ್ ಮನೇಲಿ ಯಾವ ತರ ಆಡ್ತಿದ್ದೆ ಸೇಮ್ ಬಿಗ್ ಬಾಸ್ ಮನೆಯಲ್ಲೂ ಅದೇ ತರ ಆಡ್ತಿದ್ದೆ. ಇಲ್ಲಿ ಗಿಲ್ಲಿ ಅಷ್ಟು ಎಕ್ಸೈಟಿವ್ ಆಗಿಲ್ಲ, ಅಷ್ಟು ಇದು ಇಲ್ಲ. ಲೈಕ್ ನಾರ್ಮಲ್ ಆಗಿ ಇವರು ಕಂಟೆಸ್ಟೆಂಟ್ಸ್ ಜೊತೆ ಹೇಗಿರ್ತಾರೋ, ಅವ್ರ ಅಪ್ಪ ಬಂದ ತಕ್ಷಣ ಅವ್ರ ಅಪ್ಪನ ವೆಲ್ಕಮ್ ಮಾಡ್ಕೊಳ್ಳೋದಿರ್ಬೋದು. ಅವ್ರ ಅಪ್ಪ ಹೆಗಲ್ ಮೇಲೆ ಕೈ ಹಾಕೊಂಡು, ಲೈಕ್ ನಾವು ಫ್ರೆಂಡ್ಸ್, ಈಗ ನಾನು ರಮೇಶ್ ಎಲ್ಲಾದ್ರೂ ಹೋದ್ರೆ ಹೆಗಲ್ ಮೇಲೆ ಕೈ ಹಾಕೊಂಡು ಆತರ ಬಾಂಡಿಂಗ್ ಇರೋದು ಅಪ್ಪನ ಮೇಲೆ ಕೈ ಹಾಕೊಂಡು ಹೋಗೋದು, ಅದೊಂಥರ ತುಂಬಾ ಚೆನ್ನಾಗಿತ್ತು. ಎಲ್ಲೋ ಒಂದ್ ಕಡೆ ತುಂಬಾ ಜನರಿಗೆ ಎಮೋಷನಲ್ ಆಗಿ ಅದು ಟಚ್ ಆಯ್ತು ಅಂತಾನು ಹೇಳ್ಬೋದು. ಸರಿ, ಇವಾಗ ಎಲ್ಲರ ಎಂಟ್ರಿಗಳ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ, ಅಶ್ವಿನಿ ಅವರ ಅಮ್ಮ ಬಂದಿದ್ದಾರೆ. ಅವ್ರು ನೋಡಿದ್ರೆ ಗಿಲ್ಲಿಗೆ ಅವರ ಅಮ್ಮ ಅಲ್ಲ, ಗಿಲ್ಲಿ ಅವ್ರ ಅತ್ತೆ. ಗಿಲ್ಲಿ ಅವ್ರ ಅತ್ತೆ. ಓಕೆ. ಅದು ಗಿಲ್ಲಿ ಅವ್ರ ಅತ್ತೆ ಮಗಳನ್ನ ನೋಡೋದಕ್ಕೆ ಗಿಲ್ಲಿ ಅವ್ರ ಅತ್ತೆ ಬಂದಿರುತ್ತೆ. ಓಕೆ. ಎರಡನೇ ಅತ್ತೆನೂ ಬಂದಿದ್ದಾರೆ ಇವತ್ತಿನ ಎಪಿಸೋಡ್ ಅಲ್ಲಿ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವ್ರ ಅತ್ತೆ ಬಂದಿದ್ದಾರೆ. ಗಿಲ್ಲಿ ಅವ್ರ ಅತ್ತೆ ಯಾರು ಅಂತ ಹೇಳಿ ನೋಡೋಣ. ಗಿಲ್ಲಿ ಅವ್ರ ಅತ್ತೆ ಬಂದಿದ್ದಾರೆ, ಮತ್ತೆ ಗಿಲ್ಲಿನ ನೋಡಕ್ ಬಂದಿದ್ದಾರೆ. ಅದು ನಿಜ. ಅದು ಗಿಲ್ಲಿ. ಈಗ ಅಶ್ವಿನಿ ಅವ್ರ ತಾಯಿ ಏನ್ ಬಂದ್ರು, ಈಗ ಅಶ್ವಿನಿ ಅವ್ರ ತಾಯಿ ಅಂತಾನಿಲ್ಲ, ಈಗ ಬಿಗ್ ಬಾಸ್ ಮನೆಗೆ ಯಾರ್ಯಾರ ಪೇರೆಂಟ್ಸ್ ಬರ್ತಿದ್ದಾರೆ ಎಲ್ರು ಸಹ ಗಿಲ್ಲಿ ಫೇವರ್ ಆಗೇ ಮಾತಾಡ್ತಾರೆ. ಗಿಲ್ಲಿ ಫೇವರ್ ಆಗಿ ಇದ್ರೆ ಯಾರ ಇಷ್ಟ ಅಂದ್ರೆ ಅಫ್ಕೋರ್ಸ್ ಎಲ್ರು ಹೇಳೋದೇ ಗಿಲ್ಲಿ ಅಂತ. ಸೊ ಇಲ್ಲಿ ಒಂದ್ ಕಡೆ ಏನಾಗುತ್ತೆ, ಇದು ಆಕ್ಚುಲಿ ಅವ್ರು ಮಾಡ್ತಾ ಇರೋದು ಒಂದ್ ಕಡೆ ತಪ್ಪು ಅಂತಾನು ನನ್ಗೆ ಅನ್ಸ್ತು. ಯಾಕಂದ್ರೆ ಬಂದವರೆಲ್ಲಾನು ಗಿಲ್ಲಿನ ಹೈಪ್ ಮಾಡ್ತಾ ಇದ್ರೆ ಉಳ್ದಿರೋರೆಲ್ಲ ಒಂದ್ ಕಡೆ ಡಿಮೋಟಿವೇಟ್ ಆದಂಗೆ, ಗಿಲ್ಲಿ ಒಬ್ನೇ ಮಾಡ್ತಿರೋ, ಇದು ಆಟ ಚೆನ್ನಾಗ್ ಆಡ್ತಿದಾನ, ನಾವ್ ಯಾರಿಗೂ ಕಾಣಿಸ್ತಿಲ್ವಾ ಅನ್ನೋದು ಒಂದ್ ಕಡೆ ಅವ್ರ ಮನಸ್ಗೂ ಬರ್ಬೋದು. ಯಾರು ಬಂದ್ರು ಯಾಕೆ ಗಿಲ್ಲಿನ ಹೈಪ್ ಮಾಡ್ತಾ ಇದಾರೆ, ಗಿಲ್ಲಿ 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 ಅಲ್ಲಿಗೆ ನಾವ್ ಯಾರು ಕಾಣಿಸ್ತಿಲ್ವಾ ಯಾರಿಗೂನು ಅನ್ನೋದನ್ನು ಅವ್ರ ಮನ್ಸಿಗೆ ಬಂದ್ರೆ ಅದು ಅವ್ರ ಆಟದ ಮೇಲೆ ಇಂಪ್ಯಾಕ್ಟ್ ಆಗೋದನ್ನು ನೋಡ್ಬೇಕಾಗುತ್ತೆ ನಾವು. ಅದು ಎಲ್ಲೋ ಒಂದ್ ಕಡೆ ಬಿಗ್ ಬಾಸ್ ಅವ್ರಿಗೆ ಹೋಗ್ಬೇಕಾದ್ರೆ ಒಂದ್ ಕೆಲವು ಇನ್ಪುಟ್ಸ್ ಕೊಟ್ಟಿರ್ತಾರೆ. ಅದನ್ನ ಮೀರಿ ಹೇಳ್ತಿದಾರೆ. ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಆಗ್ಬೋದು, ಅವರು ಇದು
ಇದು ರೂಲ್ಸ್ ನ ಬಿಟ್ಟು ಬಿಯಾಂಡ್ ಲಿಮಿಟ್ಸ್ ಮಾತಾಡಿದ್ದಾರೆ ಅಂತಾನು ಅವ್ರನ್ನ ಆಚೆ ಹಾಕಿದ್ದನ್ನು ನಾವು ನೋಡಿದ್ವಿ ಪ್ರೋಮೋ ಅಲ್ಲಿ. ಬಟ್ ಎಪಿಸೋಡ್ ಅಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. ಪ್ರೋಮೋದಲ್ಲಿ ಇದ್ದಂಗೆ ಎಪಿಸೋಡ್ ಅಲ್ಲಿ ಇರುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ಅಲ್ಲಿ ಏನ್ ನಡೆದಿದೆ ಅಂತ ಗೊತ್ತಾಗ್ಬೇಕಂದ್ರೆ ಇವತ್ ನಾವು ನೋಡ್ಬೇಕು. ಓಕೆ, ಬಿಗ್ ಬಾಸ್ ಲೈನೇ ಹೆಂಗಿದೆ ಅಂತ ಹೇಳಿದ್ರೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಹೌದು. ಅಂತ. ಹಾ. ಟಾಸ್ಕ್ ಅಂತ ಬಂದ್ರೆ, ಊಹೆನೇ ಕಳಪೆ ಮಾಡ್ಬಾರ್ದು. ಕೊಡೋದಾದ್ರೆ, ನಾಮಿನೇಟ್ ಮಾಡೋದಾದ್ರೆ ನಾವ್ ಅನ್ಕೊಂಡೇ ಇರಲ್ಲ ಇವ್ರಿಗೆ ನಾಮಿನೇಟ್ ಮಾಡ್ತಾರ ಅಂತ ಹೇಳಿ. ಆ ತರದ್ದೊಂದು ಅನ್ಎಕ್ಸ್ಪೆಕ್ಟೆಡ್ ಗೇಮ್ ಅಂತೂ ಇದ್ದೇ ಇರುತ್ತೆ. ಬಟ್ But ಇನ್ನೊಂದು ಅನ್ಎಕ್ಸ್ಪೆಕ್ಟೆಡ್ ಕ್ರಿಯೇಟಿಂಗ್ ಮೆಮೊರೀಸ್ ಇದೆ ಅಲ್ಲ, ಧ್ರುವಂತ್ ಅವರ ತಮ್ಮ ಮತ್ತೆ ಅವರ Yes, yes. ಹೆಂಡತಿ ರಿಸೆಪ್ಷನ್ ಇಲ್ಲ. ತರ ಕ್ರಿಯೇಟ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್ ಏನಾಗಿತ್ತು ಅಂದ್ರೆ ಧ್ರುವಂತ್ ಅವ್ರಿಗೆ ಫಸ್ಟ್ ವಿಟಿ ಒಂದ್ ತೋರ್ಸಿದ್ರು. ಮೊನ್ನೆ ವಿಟಿ ತೋರ್ಸಿದ್ರು. ನಮ್ ಪೇರೆಂಟ್ಸ್ ಬರಕ್ ಆಗಲ್ಲ ಈ ತರ ಆ ತರ ವಿಟಿ ತೋರ್ಸ್ದಾಗ ಹೆಂಗಾಗುತ್ತೆ ಅಂದ್ರೆ ಅವ್ನ್ ಅನ್ಕೊಂಡ್ಬಿಟ್ಟಿರ್ತಾರೆ ಒಳಗಡೆ ಮನ್ಸಲ್ಲಿ ಏನೋ ಒಂಥರ ಅವ್ರು ಫೀಲ್ ಆಗ್ತಿರ್ತಾರೆ. ನಮ್ ಪೇರೆಂಟ್ಸ್ ಈ ತರ ನಮ್ಗ್ ತೋರ್ಸಿದಾರೆ ಅಂದ್ರೆ ನಮ್ ಪೇರೆಂಟ್ಸ್ ಬರಲ್ಲ ಅನ್ನೋದಂತೂ ಫಿಕ್ಸ್ ಆಗೋಗಿರ್ತಾರೆ ಅವರು. ಹೌದು. ಆ ಟೈಮಲ್ಲಿ ಏನಾಗಿತ್ತು ಅಂದ್ರೆ ಈ ನೆಕ್ಸ್ಟ್ ಬಿಗ್ ಬಾಸ್ ಏನ್ ಮಾಡ್ತಾರೆ, ನಿನ್ನೆ ಒಳಗಡೆ ಕನ್ಫೆಷನ್ ರೂಮ್ ಗೆ ಕರ್ಸಿದ್ರು ಧ್ರುವಂತ್ ಅವ್ರನ್ನ. ಹ್ಮ್. ಅಲ್ಲಿ ಕರ್ಸ್ಬಿಟ್ಟು ಅವ್ರಿಗೆ ಆತರ ಹೇಳ್ತಾ ಇದ್ರು ಈ ತರ ಕರ್ಸಕ್ ಆಗಿಲ್ಲ, ಆ ತರ ಈ ತರ ಎಲ್ಲ ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ಆಚೆ ಅರೇಂಜ್ ಮಾಡಿರೋದು, ಎಲ್ರು ಸಾಲಾಗಿ ನಿಂತಿರೋದು. ಆಮೇಲೆ ಅವ್ರ ತಮ್ಮ ಅವ್ರದ್ದು ಮದ್ವೆ ಆಗಿದೆ ಅಲ್ಲ ರೀಸೆಂಟ್ ಆಗಿ, ಅದನ್ನ ಮದ್ವೆ ಮೆಮೊರೀಸ್ ಎಲ್ಲ ಅಲ್ಲೇ ಕ್ರಿಯೇಟ್ ಮಾಡಿದ್ರು. ಒಂದ್ ಎಂಗೇಜ್ಮೆಂಟ್ ನಡೆದೋಗೋಯ್ತು. ಬಿಗ್ ಬಾಸ್ ಮನೇಲಿ ಯಾರ್ದು ಎಂಗೇಜ್ಮೆಂಟ್ ಆಗ್ತದೆ ಹೇಳಿ? ಧ್ರುವಂತ್ ಈಗ ಅಕ್ಷತ್ ಅವ್ರು ಹೇಳ್ದಂಗೆ ಹಾ. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ Yes. ಅಂತ ಕಂಪ್ಲೀಟ್ಲಿ ಸರ್ಪ್ರೈಸಸ್ ಇರುತ್ತೆ ಬಿಗ್ ಬಾಸ್ ಮನೇಲಿ. ಎವ್ರಿ ಡೇ ಆಮೇಲೆ ಒಂಥರ yes, ಸರ್ಪ್ರೈಸ್ ಇರುತ್ತೆ. ಆಮೇಲೆ ಅದರಲ್ಲೂ ರಕ್ಷಿತನ್ ನಾವ್ ಮಾತಾಡೋದಾದ್ರೆ ಮೊನ್ನೆ ರೀಸೆಂಟ್ ನೆನ್ನೆ ಎಪಿಸೋಡ್ ಅಲ್ಲಿ ರಕ್ಷಿತಂಗೆ ಸೆಲ್ಫಿ ಸ್ಟಿಕ್ ಕೊಟ್ಟು ಲಾಗ್ ಎಲ್ಲ ಮಾಡಕ್ ಹೇಳಿದ್ರು. ಹೌದು. ಅವಳು ಲಾಗೆ ಅಲ್ಲಿ ಮೀನ್ ಮಾಡೋದ್ ಲಾಗೆ ಮಾಡ್ಬಿಟ್ಲು ರಕ್ಷಿತಾ. ಅಲ್ಲ, ಬಿಗ್ ಬಾಸ್ ಅಂತ ಬಂದಾಗ ಎಲ್ರು ಕೂಡ ಅಲ್ಲಿ ಹೋದ್ರೆ ನಮಗ್ ಮುಂದೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ನಮಗ್ ಅಪಾರ್ಚುನಿಟೀಸ್ ಜಾಸ್ತಿ ಸಿಗ್ಬೋದು, ನಮ್ಗೆ ಫೇಮ್ ಸಿಗ್ಬೋದು ಅಂತ ಅನ್ಕೊಳ್ತಾರೆ. ಆದ್ರೆ ಅದ್ರ ಜೊತೆಗೆ ನಮ್ಮ ನೆಗೆಟಿವ್ ಪೋರ್ಷನ್ ಕೂಡ ಗೊತ್ತಾಗತ್ತೆ ಜನರಿಗೆ. ಅಂದ್ರೆ ನಮ್ಮ ಹತ್ರ ನೆಗೆಟಿವ್ ಪಾಸಿಟಿವ್ ಎರಡೂ ಇರುತ್ತೆ. ಅದೆಲ್ಲವೂ ಜನ ನೋಡಿ ನಿಶ್ಚಯ ಮಾಡ್ತಾರೆ, ಓ ಇವಳು ಇಷ್ಟು ಕೆಟ್ಟವಳಿದಾಳೆ, ಇವಳು ಎಷ್ಟು ಒಳ್ಳೆಯವಳಿದಾಳೆ ಅಂತ Yes, ಹೇಳಿ. yes. ಅಂತದೆಲ್ಲ ನೋಡಿದಾಗ ಒಂದ್ ಕಡೆ ಅದು, ಇನ್ನೊಂದ್ ಕಡೆ ಈ ಮೆಮೊರೀಸ್ ಗಳನ್ನ ಕ್ರಿಯೇಟ್ ಮಾಡ್ತಾರಲ್ಲ ಬಿಗ್ ಬಾಸ್ ಅವರು, ಇದ್ರ ಬಗ್ಗೆ. ನೀವು ಈಗ ಹೇಳಿದ್ರಿ ಏನು ಬಿಗ್ ಬಾಸ್ ಮನೆ ಒಂಥರ ನೆಗೆಟಿವ್ಗೂನು ಇರುತ್ತೆ, ಪಾಸಿಟಿವ್ಗೂನು ಇರುತ್ತೆ. ಬಟ್ ಇಲ್ಲಿ ನಾವು ಒಬ್ಬರದು ಐಡೆಂಟಿಫೈ ಮಾಡ್ಬೇಕು ಅಂದ್ರೆ ಈ ಸೀಸನ್ ಅಲ್ಲಿ ಅಶ್ವಿನಿ ಅವ್ರದ್ದು. ಫಸ್ಟ್ ಅಲ್ಲಿ ಎಲ್ಲ ಎಷ್ಟ್ ಜನ ಟ್ರೋಲ್ ಮಾಡಿದ್ರು ಅಶ್ವಿನಿ ಅವರು, ಆಪೋಸಿಟ್ ಅದು ಇದು ಎಷ್ಟೆಲ್ಲಾ ಮಾಡಿದ್ರು, ಅವ್ರನ್ನ ಕುಗ್ಸೋದು ಕುಗ್ಗಿದ್ರು ಸಹ ಅವರು ಒಂದಷ್ಟು ದಿನ ಎಪಿಸೋಡ್ ಅಲ್ಲಿ. ನಾನು ಇದು ಏನು ಅಂದ್ರೆ ಅವ್ರಿಗೆ ಹೆಂಗ್ ತೋರ್ಸಿರೋದಂತಲ್ಲ, ಅವ್ರು ಅಗ್ರೆಸಿವ್ ಲೆವೆಲ್ ಯಾವ ತರ ಇತ್ತು ಅಂದ್ರೆ ಸೊ ಅವರೇ ಅಗ್ರೆಸಿವ್ ಅಂತ. ಹಾ, ಸೊ yes. ದಟ್ ಈಗ ಬರ್ತಾ ಅವ್ರ ವ್ಯಕ್ತಿತ್ವ ಏನು ಅಂತ ಎಲ್ರಿಗೂ ಬರ್ತಾ ನನಗೆ ಇಷ್ಟ ಆಗ್ತಾ ಇರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ 2 ವಾರ 3 ವಾರ ಲೈಕ್ ಈಗ ನೋಡಿದ್ರೆ ಬರ್ತಾ ಅಶ್ವಿನಿ ಬರ್ತಾ ಅವರು ಎಲ್ಲಾರು ತುಂಬಾ attachment. ಇಷ್ಟಪಡ್ತಾರೋ ಅಶ್ವಿನಿ ಅವ್ರನ್ನು ಅಷ್ಟು ಇಷ್ಟಪಡ್ತಾರೆ. ನಾನು ಲಾಸ್ಟ್ ಅವ್ರು ಎಪಿಸೋಡ್ ಅಲ್ಲಿ ಜಗಳ ಹೇಳ್ದಂಗೆ ಇರ್ಬೋದು, ಇಲ್ಲ ಅದೆಲ್ಲ ಸೆಕೆಂಡ್ರಿ. ಇಟ್ಸ್ ಎ ಗೇಮ್. ಅಂದ್ರೆ ಗೇಮ್ ಅಲ್ಲಿ ಎಷ್ಟು ಅಗ್ರೆಸಿವ್ ಆಗಿರ್ತಾರೋ ಅಷ್ಟು ಅಗ್ರೆಸಿವ್ ಇರ್ತಾರೆ. ಬಟ್ ಆ ಜಗಳ ಅದೆಲ್ಲ ಬಿಟ್ಟಾಗ ಏನೇ ಇದ್ರು ಅಲ್ಲೇ ಆನ್ ಸ್ಪಾಟ್ ಅವ್ರು ಏನೇ ಜಗಳ ಆಡಿದ್ರು ಅಲ್ಲೇ ಕ್ಲಿಯರ್ ಮಾಡ್ಕೊಂಡು ನೆಕ್ಸ್ಟ್ ಮಿನಿಟ್ ಅವ್ರ ಅಷ್ಟು ಎಲ್ರ ಜೊತೆ ಅಷ್ಟು ಚೆನ್ನಾಗಿ ಬೆರೀತಾರಲ್ಲ, ಅದು ತುಂಬಾ ಅದು ಎಲ್ರು ಮಾಡೋದಕ್ಕಾಗೋದಿಲ್ಲ ಅದು. ಈ ರಜತ್ ಚೈತ್ರ ಅವರು ಬಂದು ಒಂದ್ ರಿಪೋರ್ಟ್ ಕಾರ್ಡ್ ಕೊಟ್ಟಿರ್ತಾರೆ, Yes. ಯಾರು ವಿನ್ನಿಂಗ್ ಸ್ಟೇಜ್ ಅಲ್ಲಿ ಇದಾರೆ ಅಂತ. ಅಲ್ಲಿ ಗಿಲ್ಲಿ ಇದಾರೆ, ಕಾವ್ಯ ಇದಾರೆ, ರಕ್ಷಿತಾ ಇದಾರೆ, ಧನುಷ್ ಇದಾರೆ, ರಘು ಅವರು ಇದಾರೆ. ಇದ್ರ ಬಗ್ಗೆ ಈ ತರದ್ ನಾವ್ ಏನೊಂದು ನೋಡ್ತಾ ಹೋದಾಗ ಯಾರ್ ವಿನ್ ಆಗ್ಬೋದು ಅನ್ನೋದು ಒಂದ್ ಕಡೆ ಉಳಿದ್ರೆ, ಇವಾಗ ಈ ಇಮೋಷನಲ್ ರೌಂಡ್ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಚೇಂಜಸ್ ಆಗ್ಬೋದು ಅಂತ ಹೇಳ್ತಾರೆ. ಚೇಂಜಸ್ ತುಂಬಾ ಆಗೇ changes ಆಗ್ತದೆ. ಆಗೇ ಆಗುತ್ತೆ ಮೇಡಮ್. ನಾವು- ಅದೇ ಹೇಳ್ತೀವಲ್ಲ, ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ತರ. ಈಗ ಈ ವಾರ ನನ್ನ ಪ್ರಕಾರ ಈ ವಾರ ಚೇಂಜಸ್ ಆಗ್ಬೋದು. ಈ ವಾರ ಎಲ್ರು ಮನಸ್ಥಿತಿಗಳು ಹೆಂಗೆ ಅಂದ್ರೆ ತುಂಬಾ ಪೇರೆಂಟ್ಸ್ ಬರ್ತಾರೆ, ಅವರು ತುಂಬಾ ದಿನ ಆದ್ಮೇಲೆ ಮೀಟ್ ಮಾಡಿರ್ತಾರೆ. ಆಮೇಲೆ ಎಲ್ಲಾರ್ ಮನೆಯಿಂದ ಅಡಿಗೆ ಬಂದಿರ್ತದೆ, ವೆರೈಟಿ ತಿಂತಾರೆ. ಆಮೇಲೆ ಈ ತರ ಎಲ್ಲ ನಡೀತಿರ್ಬೇಕಾದ್ರೆ ಅವ್ರಿಗೇನು ನಮ್ ಪೇರೆಂಟ್ಸ್ ಬರ್ತಾರೆ, ನಿಮ್ ಪೇರೆಂಟ್ಸ್ ಬರ್ತಾರೆ, ಕುತೂಹಲದಿಂದ ಕಾಯ್ದು ನೋಡ್ತಾ ಇರ್ತಾರಲ್ಲ, ಅವ್ರಿಗೇನು ಅನ್ಸಲ್ಲ ಈ ವಾರ. ನೆಕ್ಸ್ಟ್ ವಾರದಿಂದ ಟಾಸ್ಕ್ ಶುರು ಆದ್ಮೇಲೆ ಯಾವ ರೀತಿ ಏನಾಗ್ತದೆ ಪೇರೆಂಟ್ಸ್ ಅಂತ ಬಂದು ಗೊತ್ತಿಲ್ಲ. ಹೇಳ್ತಾರಲ್ವಾ, ಹ್ಮ್. ಅವ್ರ ಪರ್ಫಾರ್ಮೆನ್ಸ್ ಏನಿದೆ ಅಂತ ಪರ್ಸನಲ್ ಆಗಿ ಪೇರೆಂಟ್ಸ್ ಹೇಳ್ತಾರೆ. ಹ್ಮ್. ನಾವು ಇದು ಅವ್ರು ಯಾವ ತರ ಆಚೆ ಜನಕ್ಕೆ ಕಾಣಿಸ್ತಿದ್ದಾರೆ, ಅವ್ರ ಗೇಮ್ ಯಾವ ತರ ಇದೆ ಅಂತ ಪೇರೆಂಟ್ಸ್ ಸ್ವಲ್ಪ ಇನ್ಪುಟ್ಸ್ ಕೊಟ್ಟಾಗ ಅವರು ಎಲ್ಲೋ ಒಂದ್ ಕಡೆ ಕರೆಕ್ಟ್ ಅವ್ರು ಹೇಳಿದ್ದು ನಿಜಾನೇನೋ, ನಾವು ಅದನ್ನ ತಿದ್ಕೋಬೇಕೇನೋ, ನಾವು ಎಲ್ಲಿ ಎಡುತ್ತಿದೀವಿ ಅನ್ನೋದನ್ನ ಅವ್ರು ಕರೆಕ್ಷನ್ಸ್ ಮಾಡ್ಕೋಬಹುದು. ನೆಕ್ಸ್ಟ್ ವೀಕ್ ಇಂದ ಈಗ ತೀರಾ ಕಡೆ ಇರೋರು ಮುಂದೆ ಬರ್ಬೋದು, ಮುಂದೆ ಇರೋರು ಹಿಂದೆ ಹೋಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಅವ್ರು ಯಾವ ರೀತಿ ಅವ್ರು change ಹೇಳಿ ಆಗೇ ಹೋಗ್ತಾರೆ, ಅವ್ರಿಗೆ ಯಾವ ರೀತಿ ಭರವಸೆ ಕೊಡ್ತಾರೆ, ನೀವ್ ಆಚೆ ಈ ತರ ಇದ್ದೀರಾ, ಈ ತರ ಪೋಟ್ರೆ ಆಗ್ತಾ ಇದೆ, ಈ ತರ ನೀನ್ ಮಾಡೋದ್ ತಪ್ಪು, ಈ ತರ ಮಾಡೋದ್ ಸರಿ ಅಂತ ಅವ್ರು ಹೇಳಿ ಹೋದ್ರೆ ಇವ್ರು ಚೇಂಜಸ್ ಮಾಡ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಯಾವ ತರ ಕಾಣಿಸ್ತಾರೆ ಜನಗಳಿಗೆ ಅನ್ನೋದು. ಆದ್ರೆ ಎಲ್ಲೋ ಒಂದ್ ಕಡೆ ಈ ಫ್ಯಾಮಿಲಿ ವೀಕ್ ಎಷ್ಟೇ ಇಮೋಷನಲ್ ಆದ್ರೂ ಕೂಡ ಕೊಂಚ ಬೋರಿಂಗ್ ಅಂತ ಅನ್ಸಲ್ವಾ?
ಇಲ್ಲ ಇಲ್ಲ Family ಬೋರಿಂಗ್ ಅಂತ ನಾವು ಟಾಪಿಕ್ ಬರೋದಾದ್ರೆ ಎಲ್ಲೂ ಒಂದ್ ನಮ್ಗೆ ಏನೋ ಬೋರಿಂಗ್ ಅನ್ಸಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ಫ್ಯಾಮಿಲಿನೂ ಬೋರಿಂಗ್ ಬರ್ತಾರೆ, ಅನ್ನೋದ್ಕಿಂತ ಪ್ರತಿಯೊಬ್ಬರ ಜೊತೆನೂ ಬೆರೀತಾರಲ್ಲಿ. ಅವ್ರುನು ಪರ್ಸನಲ್ ಆಗಿ ಅವ್ರವ್ರು ಇವಾಗ ಯಾರೇ ಆಗ್ಲಿ, ಈಗ ಪ್ರತಿಯೊಬ್ಬರು ಬಂದಾಗ ಅವ್ರ ಕಡೆ ನಾನ್ ಹೆಂಗ್ ಆಡ್ತಿದೀನಿ, ನಾನೇ ಹೆಂಗ್ ಕಾಣಿಸ್ತಿದೀನಿ, ಚೆನ್ನಾಗ್ ಆಡ್ತಿದೀನಾ ಇಲ್ವೋ, ಪ್ರತಿಯೊಬ್ರ ಹತ್ರನು ಪರ್ಸನಲ್ ಕೇಳೋದದೇ. ಇದು ಕೇಳೇ ಕೇಳ್ತಾರೆ ಒಪಿನಿಯನ್. ನಾನ್ ಹೆಂಗ್ ಆಡ್ತಿದೀನಿ, ನನ್ ಬಗ್ಗೆ ಎಲ್ಲರ ಹತ್ರನು ಅವ್ರು ಕೇಳಿದಾಗ ಅವ್ರಿಗೊಂದು ಕ್ಲಾರಿಟಿ ಬರುತ್ತೆ. ನಾನ್ ಏನಿದ್ದೀನಿ ಅಂತ. ನೋಡೋರ್ಗೆ ಸ್ವಲ್ಪ ಬೋರ್ ಅನ್ಸ್ಬೋದು ಏನೋ, ಬಟ್ ಅವರು ಎಕ್ಸ್ಪೆಕ್ಟ್ ಮಾಡಿರ್ತಾರೆ, ಕಾಯ್ತಾ ಇರ್ತಾರೆ ಫ್ಯಾಮಿಲಿ ರೌಂಡ್ ಯಾವಾಗ ಬರುತ್ತೋ, ನಮ್ ಫ್ಯಾಮಿಲಿ ಅವ್ರು ಏನ್ ಹೇಳ್ತಾರೆ, ಬೇರೆಯವ್ರ ಫ್ಯಾಮಿಲಿ ಏನ್ ಹೇಳ್ತಾರೆ, ಎಲ್ಲಾ ಇನ್ಪುಟ್ಸ್ ನ ತಗೊಂಡು ಅವ್ರೊಂದು ಡಿಸಿಷನ್ ಬರ್ತಾರೆ. ನಾನ್ ಮುಂದಕ್ಕೆ ಯಾವ ತರ ಆಡ್ಬೇಕು, ಇಲ್ಲ ನಾನ್ ಮಾಡ್ತಿರೋದು ಜಾಸ್ತಿ ಇದೆಯಾ, ಇಲ್ಲ ಕಡಿಮೆ ಮಾಡ್ಕೋಬೇಕಾ ಏನು ಅನ್ನೋದು ಅವ್ರಿಗೊಂದು ಇದ್ ಬರುತ್ತೆ. ಆಮೇಲೆ ಚೆನ್ನಾಗಿರುತ್ತೆ. ಈ ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಯಾರೇ ಬೇರೆಯವ್ರ ಫ್ಯಾಮಿಲಿ ಬಂದ್ರು ಕೂಡ ಯಾರು ಇನ್ನೊಬ್ರಿಗೆ ಗಿಫ್ಟ್ ಗಳನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಇನ್ನ ಒಂದು ಪರ್ಸನಲಿ ತುಂಬಾ ಅಟ್ಯಾಚ್ಮೆಂಟ್ ಬೆಳೆಯುತ್ತಾ ಅಂತ Yes, yes. ಹೇಳಿ. ತುಂಬಾ ಬೆಳೀತದ್. ನಾವ್ ಬೆಳೆಯೋ ವಿಚಾರದಲ್ಲಿ ನೋಡ್ಬೋದಾದ್ರೆ ಗಿಲ್ಲಿ ತುಂಬಾ ಕಾಟ ಕೊಡ್ತಾ ಇದ್ದಿದ್ದು, ತುಂಬಾ ರೇಗಿಸ್ತಾ ಇದ್ದಿದ್ದು ಅಂದ್ರೆ ಅಶ್ವಿನಿ ಅವ್ರಿಗೆ. ಹಾ. ಅಶ್ವಿನಿ ಪೇರೆಂಟ್ಸ್ ತುಂಬಾ ಇಷ್ಟಪಟ್ಟಿದ್ದು ಗಿಲ್ಲಿನ. ಹಾ. ಗಿಲ್ಲಿ ಗಿಫ್ಟ್ ಕೊಡೋದಾಗಿರ್ಬೋದು. ಆಮೇಲೆ ನೀವು ಫ್ಯಾಮಿಲಿ Photo. ಫೋಟೋ ತೆಗಿಬೇಕಾದ್ರೆ ನೋಡ್ಬೋದು ನೀವು. ಹಾ. ಅದ್ರೊಳಗಡೆ ಗಿಲ್ಲಿನ ಕರ್ಕೊಂಡಿರೋದು. ಆ ತರ ಕರೆಕ್ಟ್. ಎಲ್ಲ. ಅಂದ್ರೆ ಅಟ್ಯಾಚ್ಮೆಂಟ್ ಗಳು ತುಂಬಾ ಬೆಳೀತಾವೆ ಆಚೆ. ಈಗ ಈ ಕ್ಷಣಕ್ಕೇನೆ ಬಿಗ್ ಬಾಸ್ ಮನೇಲಿ ಆಟ ಆಡ್ತಾ ಇದಾರೆ, ನಡೀತದೆ. ನಾವು ಲಾಸ್ಟ್ ಸೀಸನ್ ಕಂಟೆಸ್ಟೆಂಟ್ ಗಳು ನೋಡ್ಬೋದು, ಎಲ್ರು ಆರಾಮಾಗಿ ಇದ್ದಾರೆ. ಜಗಳ ಆಡಿ ಬಿಗ್ ಬಾಸ್ ಮನೆ ಆದ್ಮೇಲೆ ಆಚೆ ಕಡೆ ಹೋದ್ಮೇಲೆ ಎಲ್ಲರೂ ಒಂದ್ ಹಾಗೆ ಸೇಮ್ ಆಗ್ತಾರೆ. ಅಷ್ಟೇ ಅಲ್ಲ, Yes. ಇದ್ದಷ್ಟು ದಿನ ಅದು ಗೇಮು. ಹ್ಮ್. ಅದಾದ್ಮೇಲೆ ಏನ್ ಬಾಂಧವ್ಯ ಇರುತ್ತೆ ಅದು. ಸೊ ನಾವು ದಿನ ನೋಡೋದು 1.5 hour ಎಪಿಸೋಡ್ ಅಷ್ಟೇನೆ. ಅದಾದ್ಮೇಲೆ ಅದ್ರ ಹಿಂದೆ ಏನ್ ನಡೀರುತ್ತೆ ನಾವ್ ನೋಡಿರಲ್ಲ. ಗೊತ್ತಿರಲ್ಲ. ಸೊ ನಮ್ಗೇನು ಎಪಿಸೋಡ್ ಅಲ್ಲಿ ಏನು ಅವ್ರು ಜಗಳ ಆಡಿರೋದು, ಇಲ್ಲ ಅವ್ರು ಕಿತ್ತಾಡಿರೋದು, ಏನು ಅವ್ರು ಮಾತಾಡ್ಕೊಂಡಿರೋದು, ಅಗ್ರೆಸಿವ್ ಕಂಟೆಂಟ್ ನೇ ನಾವು ನೋಡಿರ್ತೀವಿ. ಬಟ್ ಅವ್ರ ಅನ್ಯೋನ್ಯವಾಗಿರೋದು, ಇಲ್ಲ ಅವ್ರ ಬಾಂಡಿಂಗು ಅದ್ ನಾವ್ ಯಾವತ್ತೂ ನೋಡಿರೋದಿಲ್ಲ. ಕ್ಯಾಮ್ರಾ ಹಿಂದೆ ಅವ್ರು ಎಷ್ಟು ಇದಿರ್ತಾರೆ, ಏನು ಇಬ್ರು ಚೆನ್ನಾಗೇ ಇರ್ಬೋದು. ಈಗ ರಘು ಅವ್ರದ್ದು ಅಷ್ಟೇನೆ ತಗೊಳ್ಳಿ, ಕೆಲವೊಂದ್ ಕಡೆ ಅವರು ಎಷ್ಟ್ ಚೆನ್ನಾಗಿರ್ತಾರೆ, ಒಂದ್ ವೀಕ್ ಆದ್ಮೇಲೆ ಅವ್ರು ರಘುನು ಮತ್ತೆ ಗಿಲ್ಲಿ ಕಿತ್ತಾಡೋದೇ ತೋರ್ಸಿದ್ರು. ಸೊ ಅಲ್ಲಿ ಪ್ರೊಮೋ ಅಲ್ಲಿ ನಾವು ನೋಡಿ, ಇಲ್ಲ ಎಪಿಸೋಡ್ ಅಲ್ಲಿ ನೋಡಿ, ಗಿಲ್ಲಿನು ರಘು ಕಿತ್ತಾಡಿದ್ದಾರೆ, ಅವ್ರು ಕಿತ್ತಾಡ್ಬಿಟ್ರು ಅಂತ ಫ್ರೆಂಡ್ಶಿಪ್ ಫಿಕ್ಸ್ ಮತ್ತೆ ವರ್ಕ್ ಆಗೋಗ್ಬಿಟ್ರು. ಆಗೋದಿಲ್ಲ ಅಂತಾನು ಅನ್ಕೊಂಡಿರ್ತೀವಿ. ಬಟ್ ಅದಾದ್ಮೇಲೆ ಅವ್ರಿಬ್ರು ಅಷ್ಟೇ ಚೆನ್ನಾಗಿರ್ತಾರೆ. ಫಸ್ಟ್ ಹೆಂಗಿದ್ರು ಈಗ್ಲೂ ಹಂಗೆ ಇದಾರೆ ಅವರು. ಅದನ್ನ ನಾವು ಜಡ್ಜ್ ಮಾಡೋದಕ್ಕಾಗಲ್ಲ. ಬಿಗ್ ಬಾಸ್ ಎಪಿಸೋಡ್ ನೋಡಿ ಅವ್ರಿಬ್ರು ಕಿತ್ತಾಡಿದ್ದಾರೆ, ಇಲ್ಲ ಅವ್ರು ಅದು ನಾವ್ ಹೇಳೋದಕ್ಕಾಗೋದಿಲ್ಲ. ಓಕೆ. ಒಟ್ಟಾರೆಯಾಗಿ ಸಾಕಷ್ಟು ಮಾತಾಡಿದ್ರಿ ನೀವಿಬ್ರು. ನಾನು ಕೂಡ ಕೆಲವೊಂದಷ್ಟು ನಾನ್ ನೋಡಿರೋ ನಿನ್ನೆ ಎಪಿಸೋಡ್ ಬಗ್ಗೆ ಒಂದಷ್ಟು ಮಾತುಗಳನ್ನ ಆಡಿದೀನಿ. ಇವತ್ತಿನ ಅಂದ್ರೆ ಕೊನೆಯದಾಗಿ ಬಿಗ್ ಬಾಸ್ ಪ್ರೋಮೋ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಬಿಗ್ ಬಾಸ್ ಪ್ರೋಮೋಗಳು ಬಂದಾಗ ಹಿಂಗೆ ಇರ್ಬೋದು ಅಂತ ನಾವ್ ಅನ್ಕೊಂಡಿರ್ತೀವಿ, ಆದ್ರೆ Promo- ಹೆಂಗೋ ಇರುತ್ತೆ. ಅಲ್ಲ, ಲೈಕ್ ಅಲ್ಲಿ ಪ್ರೋಮೋನೇ ಬೇರೆ, ಇಲ್ಲಿ ಎಪಿಸೋಡೇ ಎಪಿಸೋಡೇ ಬೇರೆ ಬೇರೆ ಆಗ್ಬಿಡುತ್ತೆ. ಆಪೋಸಿಟ್ ಇರುತ್ತೆ. ಪ್ರೋಮೋದಲ್ಲಿ ಹೆಂಗೆ ಅಂದ್ರೆ ಎಲ್ಲ ಕಟ್ ಪಾರ್ಟ್. ಇವಾಗ ಕಾವ್ಯ ಗಿಲ್ಲಿ ಮಾತಾಡೋರು ಇರ್ತಾರೆ, ಸೆಂಟ್ರಾಗ ಯಾರೋ ಅಶ್ವಿನಿ ಮೇಡಮ್ ಮಾತಾಡಿರ್ತಾರೆ. ಕಾವ್ಯ ಗಿಲ್ಲಿ ಜೊತೆ ಮಾತಾಡ್ತಾ ಇರ್ಬೋದು, ಅದನ್ನೆಲ್ಲ ಅಟ್ಯಾಚ್ ಮಾಡಿರ್ತಾರೆ ಅಂದ್ರೆ ಅಶ್ವಿನಿ ಮೇಡಮ್ ಅವ್ರಿಗೆ. ಹಾ. ಈ ತರ ಹಿಂಗೆ ಅಟ್ಯಾಚ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ. ನಾವ್ ಏನ್ ಅನ್ಕೋತೀವಿ, ಇವ್ರು ಕಿತ್ತಾಡಿದಾರೆ ಇವತ್ತು ಫಿಕ್ಸ್. ಕೆಲವೊಬ್ರು ಪ್ರೋಮೋ ವಿಡಿಯೋ ಬಿಗ್ ಬಾಸ್ ನೋಡಿರಲ್ಲ, ಬರೀ ಪ್ರೋಮೋ ನೋಡಿರ್ತಾರೆ. ಹಿಂಗ ಆಗಿರ್ಬೇಕು ಅಂತ ಫಿಕ್ಸ್ ಆಗೋಗ್ಬಿಟ್ಟಿರ್ತಾರೆ. ಅವ್ರ ತಲೆಯಲ್ಲಿ ಅದೇ ಇಟ್ಕೊಂಡಿರ್ತಾರೆ. ಆ ತರ ಪ್ರೋಮೋ ನಂಬಿ ಎಲ್ಲ ಏನು ಜಡ್ಜ್ ಮಾಡಕ್ ಆಗಲ್ಲ ನಾವು. ಓಕೆ. ಒಂಥರ ಬಿಗ್ ಬಾಸ್ ಅನ್ಎಕ್ಸ್ಪೆಕ್ಟೆಡ್ ಗೇಮ್. ಕೆಲವೊಬ್ರು ಅದು ವ್ಯಕ್ತಿತ್ವದ ಆಟ ಹೌದು, ಬಟ್ ಗೇಮ್ ಅಂತ ಕೂಡ ಹೇಳ್ತೀವಿ. ಓಕೆ, ಅವ್ರು ಏನ್ ಆಡ್ತಿದಾರೆ, ಅವ್ರು ಗೇಮ್ ಆಡ್ತಿದ್ದಾರೆ. ನೆಗೆಟಿವ್ ಬರ್ಲಿ ಪಾಸಿಟಿವ್ ಬರ್ಲಿ, ಅವ್ರು ಗೇಮ್ ಆಡ್ತಾ ಇದಾರೆ. ಅವ್ರದೇ ಆಗಿರುವಂತ ಒಂದು ವ್ಯಕ್ತಿತ್ವ ಇದೆ. ಅದು ಇಮೋಷನಲ್ ವೀಕ್ ಅಥವಾ ಫ್ಯಾಮಿಲಿ ರೌಂಡ್ ಅಲ್ಲಿ ಗೊತ್ತಾಗ್ತಾ ಇದೆ. ಎಲ್ರು ಒಬ್ರಿಗೊಬ್ರು ಕನೆಕ್ಟ್ ಆಗ್ತಾ ಇದಾರೆ, ಒಬ್ರಿಗೊಬ್ರು ಗಿಫ್ಟ್ ಅನ್ನ ಕೊಡ್ತಾ ಇದಾರೆ. ತುಂಬಾ ಒಳ್ಳೆ ವೀಕ್ ಇದು. ಕೆಲವರು ಬೋರಿಂಗ್ ಅಂತ ಹೇಳಿದ್ರು, ಇನ್ನು ಕೆಲವರು ಅಯ್ಯೋ ನಾನ್ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ನೋಡ್ತೀನಿ, ಯಾಕಂದ್ರೆ ನನ್ ಕಣ್ಣಲ್ಲಿ ನೀರ್ ಬರುತ್ತೆ. ಅಲ್ಲಿ ಅಮ್ಮಾಗ್ ನೋಡಿದ್ರೆ ನನ್ನಮ್ಮ ನೆನಪಾಗ್ತಾರೆ, ಅಲ್ಲಿ ಅಪ್ಪಾಗ್ ನೋಡಿದ್ರೆ ನನ್ನಪ್ಪ ನೆನಪಾಗ್ತಾರೆ ಅಂತ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಆತರ ಆಬ್ವಿಯಸ್ಲಿ ಇವಾಗ ಯಾವ್ದೋ ಒಂದು ಸೀನ್ ನೋಡ್ಬೇಕಾದ್ರೆ ಹೆಂಗಾಗ್ಬಿಡುತ್ತೆ ಅಂದ್ರೆ, ಅಲ್ಲಿರೋದ್ನ ಈ ತರ ನಾನೇ ನೋಡ್ಬೇಕಾದ್ರೆ ನನ್ನ ಕಣ್ಣಲ್ಲೇ ನೀರ್ ಬಂತು ಆಕ್ಚುಲಿ. ಗಿಲ್ಲಿ ಪೇರೆಂಟ್ಸ್ ಎಲ್ಲ ಒಳಗಡೆ ಎಂಟ್ರಿ ಆಗಿರೋದು, ಆತರ ಎಲ್ಲ ನೋಡ್ತಾ ಇದ್ರೆ ಕೆಲವೊಂದ್ ಪರ್ಸನಲಿ ಆಗಿ ನಾವು ತಗೋಬೇಕಾಗ್ತದೆ ಕೆಲವೊಂದನ್ನ. ಆತರ ಓಕೆ. ಎಲ್ಲ. ಒಟ್ಟಾರೆಯಾಗಿ ಗಿಲ್ಲಿ ಕ್ರೇಜ್ ಕಂಟಿನ್ಯೂ ಆಗ್ತಾ ಇದೆಯಾ ಅಥವಾ ಗಿಲ್ಲಿ ಅವ್ರಿಗೆ ಹೈಪ್ ಮಾಡ್ಲಾಗ್ತಿದ್ಯಾ? ಗಿಲ್ಲಿ ಕ್ರೇಜ್ ಕಂಟಿನ್ಯೂ ಆಗ್ತಾನೆ ಐತೆ. ಹೈಪ್ ಯಾವ್ದೇ ಕಾರಣಕ್ಕೂ ಮಾಡಕ್ ಆಗಲ್ಲ ಅನ್ಕೋತೀನಿ. ಬಿಟ್ರೆ, ಈಗ ಎಮೋಷನ್ ರೌಂಡ್ ಅಂತ ಹೇಳಿದ್ರಲ್ಲ, ಫಸ್ಟ್ ಅವ್ರ ಪೇರೆಂಟ್ಸ್ ಎಂಟರ್ ಆದಾಗ ಎಮೋಷನ್ ಇತ್ತು. ಬಟ್ ಅದಾದ್ಮೇಲೆ ಕಂಪ್ಲೀಟ್ ಗಿಲ್ಲಿ ಒಳಗಡೆ ಮಾತ್ರ ನಾವು ಕೆಲವ್ರು ಹೇಳಿದ್ರು ಗಿಲ್ಲಿ ಆಚೆನೆ ಒಂಥರ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಸ್ಟ್ರಾಟಜಿ ಉಪಯೋಗಿಸ್ತಿದ್ದಾನೆ ಇದು ಅಂತ. ಬಟ್ ಗಿಲ್ಲಿ ಹಿಸ್ಟ್ರಿ ಹೇಳಿದಾಗ ಅದು ತುಂಬಾ ಎಂಟರ್ಟೈನಿಂಗ್ ಆಗಿತ್ತು. ಅವ್ರ ಅಜ್ಜಿ ಹೋದಾಗ ಅಜ್ಜಿಗೆ ಪೋಸ್ಟರ್ ತೆಲುಗು ಲಿಪ್ಸ್, ಹೀರೋಯಿನ್ ಲಿಪ್ಸ್. ಅವ್ರ ತಂದೆನೂ ತಾಯಿ ಇಬ್ರುನು ಗಿಲ್ಲಿದು ಆಟ ಎಲ್ಲ ಕೇಳಿದಾಗ ಅದೆಲ್ಲ ಅದು ಬೈ ತುಂಬಾ ಬರ್ತ್ entertaining ಬಂದಿರೋದು ಆಗಿತ್ತು. ಹೌದು, ಗಿಲ್ಲಿದು. ಅಲ್ಲ, ಟೋಟಲ್ ಫ್ಯಾಮಿಲಿ
ಫ್ಯಾಮಿಲಿನೇ ಎಂಟರ್ಟೈನಿಂಗ್ ಹೌದು, ಆಗಿದೆ ಹೌದು, ಅಂತ ಹೌದು. ಅನ್ಸುತ್ತೆ. ಫ್ಯಾಮಿಲಿ ಸ್ಟ್ರಿಕ್ಟ್ ಇದೆ. ಅವ್ರ ಅಮ್ಮ ಹೇಳ್ತಾ ಇದ್ರು, ಅಪ್ಪ ಇದಾರೆ, ಅಪ್ಪ ಇದ್ರು ಇಷ್ಟ್ ಮಾತಾಡ್ತಿದ್ಯಲ್ಲ ಮಗ್ನೆ ಅಂತಂದ್ರು ನೆನ್ನೆ. ಇಲ್ಲೇ ನೋಡಿತಾರ ಬಿಗ್ ಬಾಸ್ ಹೇಳ್ ಕಳ್ಸಿರ್ತಾರಲ್ಲ ಅಲ್ಲ, ಅಂತ. ನೀವು ಪ್ರೋಮೋ ಬಗ್ಗೆ ಮಾತಾಡಿದ್ರಿ ರಮೇಶ್ ಅವ್ರೆ, ಇವಾಗ ನಂಗೆ ಜ್ಞಾಪಕ ಬಂತು. ಹ್ಮ್. ಏನಂದ್ರೆ ಪ್ರೋಮೋದಲ್ಲಿ ನಿನ್ನೆ ಪ್ರೋಮೋ ಅಲ್ಲಿ ಗಿಲ್ಲಿ ನಟಿಗ್ ಹೊಡಿತಿದ್ದಾರೆ. ಅದು Yes. ರಿಯಲ್ ಆಗಿ ನೋಡಿದ್ರೆ ಸುಮ್ನೆ ಹಿಂಗ್ ಎತ್ತುತ್ತಾ ಇಲ್ಲ ಇದ್ದಾರೆ ಇಲ್ಲ ಅವರಪ್ಪ. ಎತ್ತುತ್ತಾ ಇದಾರೆ, ಬಟ್ ಇಲ್ಲ ಒಂದ್ ಏಟು ಸುಮ್ನೆ. ಆಮೇಲೆ ಬಿಗ್ ಬಾಸ್ ಅಂತಾರೆ, ರಘು ನೀವು ಕೂಡ ಹೊಡಿಬಹುದು ಅಂತ ಬಿಗ್ ಬಾಸ್ ಹೇಳ್ತಾರೆ. ರಘು ಅವಾಗ ತಗೊಂಡು ಬಾರ್ಸಕ್ ಹೋಗ್ತಾರೆ. ಬಟ್ ಗಿಲ್ಲಿ ಅವರಪ್ಪ ಬೇಡ 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 ಅಂತ ಹಿಂಗ್ ತಡೆಯಕ್ ಹೋಗ್ತಾರೆ. ಅಲ್ಲ, ಎಲ್ಲ ಒಂದ್ ಕಡೆ ಏನ್ ಅನ್ಸುತ್ತಂದ್ರೆ, ಇಡೀ ಬಿಗ್ ಬಾಸ್ ಅನ್ನ ಕರ್ನಾಟಕದ ಜನತೆ ಹೆಂಗ್ ಎಂಜಾಯ್ ಮಾಡ್ತಾ ಇದೆ, ಅಷ್ಟೇ ಎಂಜಾಯ್ ಅನೌನ್ಸ್ ಮಾಡ್ತಕ್ಕಂತ ಬಿಗ್ ಬಾಸ್ ಕೂಡ ಎಂಜಾಯ್ ಮಾಡ್ತಿದ್ದಾರೆ. Yes, yes, ತುಂಬಾ. ಅವರೇ ಹೇಳ್ತಾರೆ, ರಘು ಅವರೇ ನೀವು ಹೊಡೀರಿ ಅಂತ. ಸೊ ಖಂಡಿತ. ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಜೊತೆ ಮಾತಾಡಿ, ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡ್ರಿ. ಒಂಥರ ಇದು ಏನಂದ್ರೆ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲ, ನಾವು ಹಿಂಗೆ ಅಂತ ಇಲ್ಲ. ಇವತ್ತಿನ ಪ್ರೋಮೋ ನೋಡೋದಾದ್ರೆ ಹ್ಮ್. ಒಳಗಡೆ 2 ಗೂಗ್ಲಿ ಬಿಟ್ಟಿದ್ದಾರೆ ಇವತ್ತು. ಆಗ್ಲೇ ಒಂದ್ ಗೂಗ್ಲಿ ಇತ್ತು, ಜೊತೆಗೆ ಇನ್ನೆರಡು ಗೂಗ್ಲಿ ಎಂಟ್ರಿ ಆಗಿದೆ. 2 ಜೂನಿಯರ್ ಮಾಳುಸ್. ಅವರು ಹೇರ್ ಕಟ್ಟಿಂಗ್. ಎಸ್, ಎಲ್ಲ ಹೇರ್ ಕಟಿಂಗ್ ಮಾಡ್ಕೊಂಡು ಒಳಗಡೆ ಹೋಗಿದ್ದಾರೆ. ಏನೇನ್ ಮಾಡ್ತಾರೆ ಅಂತ ನೋಡ್ಬೇಕು ಇವತ್ತು. ಇವತ್ತಿನ ಎಪಿಸೋಡ್ ಎಪಿಸೋಡ್ ಅಲ್ಲಿ ಕಾಯ್ತಾ ಏನಿರುತ್ತೆ ಇದೀವಿ. ನೋಡೋಣ. ಎಲ್ರು 9:30 ಯಾವಾಗ ಆಗತ್ತೆ ಬಿಗ್ ಬಾಸ್ ನೋಡೋಣ ಅಂತ ಹೇಳಿ. ಯಾಕಂದ್ರೆ ಬರೀ ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಜಗಳ ನೋಡೋಕ್ ಅಷ್ಟೇ ಅಲ್ಲ, ಅದ್ರಿಂದ ಕಲಿಯೋ ಪಾಠಗಳು ಸಾಕಷ್ಟಿದೆ ಅಂತ ಹೇಳ್ತಾ ಈ ಎಷ್ಟೋ ಜನ- ಕಾರ್ಯಕ್ರಮವನ್ನ ಹೇಳಿ ಹೇಳಿ. ಎಷ್ಟೊಂದ್ ಜನಗಳ ಜೀವನಾನೇ ಬಿಗ್ ಬಾಸ್ ಬಂದ್ ಹೋದಾದ್ಮೇಲೆ ಎಷ್ಟೊಂದ್ ಜನ ಜೀವನಾನೇ ಚೇಂಜ್ ಆಗೋಗಿದೆ. ಇದ್ರಲ್ಲಿ ಈಗ ಎಕ್ಸಾಂಪಲ್ ಗೆ ಪ್ರತಾಪ್ ಇರ್ಬೋದು, Yes. ಚೈತ್ರ ಇರ್ಬೋದು. ಸೊ ಅವ್ರು ಬಿಗ್ ಬಾಸ್ ಬರೋಕ್ ಮುಂಚೆ ಇದು ಸೊಸೈಟಿಲಿ ಅವ್ರ ಮೇಲೆ ಇದ್ದಿದ್ ಒಪಿನಿಯನ್ನೇ ಬೇರೆ. ಅವ್ರು ಬಿಗ್ ಬಾಸ್ ಮನೆಯಿಂದ ಆಚೆ ಹೋದ್ಮೇಲೆನೆ ಬೇರೆ. ಅವ್ರು ಬಿಗ್ ಬಾಸ್ ಬಂದ್ ಆಚೆ ಹೋದ್ಮೇಲೆ ಒಂದು ಹೊಸ ಬದುಕು ಕಟ್ಕೊಂಡಿದ್ದಾರೆ. ರಮೇಶ್ ಹೇಳಿದ್ದು ಖಂಡಿತ ನಿಜ. ಇವಾಗ ಎಷ್ಟೊಂದ್ ಜನಕ್ಕೆ ನಾವ್ ನೋಡ್ಬೋದು, ಯಾರೋ ಈ ಸೀರಿಯಲ್ ಅಲ್ಲಿ ಆಕ್ಟ್ ಎಲ್ಲ ಮಾಡ್ತಾ ಇರ್ತಾರೆ ಬಿಡಿ. ಎಷ್ಟೊಂದ್ ಜನ ಗೊತ್ತಿರಲ್ಲ. ಈಗ ನೀವ್ ನೋಡಲ್ಲ, ನಾನ್ ನೋಡಲ್ಲ ಸೀರಿಯಲ್, ಇವ್ರು ನೋಡ್ತಿರ್ಬೋದು, ಹೌದು. ಗೊತ್ತಿಲ್ಲ. ಇಲ್ಲ, ನಾನು ನೋಡಲ್ಲ. ಈಗ ಕಾವ್ಯ ಇವಾಗ ಯಾವ ಜನಕ್ಕೂ ಗೊತ್ತಿರ್ಲಿಲ್ಲ. ಈ ಗಿಲ್ಲಿ ಜೊತೆ ಇರೋದಕ್ಕನೋ ಬಿಟ್ಟೋದಕ್ಕನೋ ಅದೆಲ್ಲ ಅದು ಸೆಕೆಂಡ್ರಿ. ಬಟ್ ಕಾವ್ಯ ಈಗ ಹೆಸ್ರು ಹೆಂಗ್ ಓಡ್ತದೆ? ಇಷ್ಟು ಜನ ಇದ್ರಲ್ಲಿ ಹ್ಮ್. ಗೊತ್ತಿದ್ದವ್ರು 3-4 ಜನ ಇರ್ತಾರೆ. ಮಿಕ್ದವ್ರು ಯಾರಿಗೂ ಅಷ್ಟು ಇದು ಪರಿಚಯ ಇರೋದಿಲ್ಲ. ಈಗ ಗಿಲ್ಲಿ ಆಗ್ಬೋದು, ಮತ್ತೆ ಗಿಲ್ಲಿ ಮಾಳು ಬಿಗ್ ಬಾಸ್ ಆಗ್ಬೋದು. ಮನೆಗ್ ಬರೋಕ್ಕೂ ಮುಂಚೆ ಯಾರ್ ಗೊತ್ತಿತ್ತು? ಹೌದು. ನಮ್ಗ್ ಕೆಲವೊಂದ್ ಜನ ಗೊತ್ತು, ಕೆಲವೊಂದ್ ಶೋಗಳು ಮಾಡ್ತಾ ಇದ್ರು, ಅದು ಇದು ಎಲ್ಲ. ಹಾ. ಯಾವ ರೇಂಜ್ ಹೌದು, ಹೋಗಿದೆ ಹೆಸರು ಅಂದ್ರೆ, ಹೌದು. ಮೊನ್ನೆ ಹೇಳ್ದಾರಲ್ಲ ನೀವು, ಯಾರ ಮನೆಯಲ್ಲೋ ರಜನಿಕಾಂತ್ ಅವ್ರು ಯಾರೋ ರಜನಿಕಾಂತ್ ಅವ್ರ ವೈಫ್ ನೋಡ್ತಾರಂತೆ ಬಿಗ್ ಬಾಸ್. ಕನ್ನಡ ಬಿಗ್ ಬಾಸ್ ನೋಡ್ತಾರಂತೆ. ಗಿಲ್ಲಿ ಅಂದ್ರೆ ಇಷ್ಟ ಅಂತೆ. ಯಾವ ರೇಂಜ್ ಹೆಸರು ಹೋಗಿದೆ ನೋಡಿ. ಹಾ. ಏನ್ ಬೇಕಾ, ಯಾರೋ ಇದು ಅಯ್ಯಪ್ಪ ಸ್ವಾಮಿಗೆ ಹೋಗಿರೋರೆಲ್ಲ ಫೋಟೋ ತಗೊಂಡ್ ಹೋಗಿದ್ದಾರೆ, ಪೂಜೆ ಮಾಡಿಸ್ತಾ ಇರೋದು. ಬ್ಯಾನರ್ ಮೊನ್ನೆ ತಗೊಂಡ್ ಗಿಲ್ಲಿ ಆಟೋ ಹಿಂದ್ಗಡೆ. ಗೆಲ್ಬೇಕು ಅಂತ ಇಲ್ಲಿ ಮೊನ್ನೆ ಒಂದು ಕಾಂಟ್ರವರ್ಸಿಸ್ ಆಗಿತ್ತು. Yes. ಗಿಲ್ಲಿ ಫ್ಯಾನ್ಸ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಗಿಲ್ಲಿ ಗೆಲ್ಬೇಕು ಅಂತ ಏನೋ ಪೂಜೆ ಮಾಡ್ಸಕ್ ಹೋಗಿ ಪೊಲೀಸು ಮತ್ತೆ ಗಿಲ್ಲಿ ಅಭಿಮಾನಿಗಳ ನಡುವೆ ವಾಗ್ವಾದ ಆಗಿದ್ದು Yes, ನಾವು yes, ನ್ಯೂಸ್ ಅಲ್ಲೆಲ್ಲ ಬಟ್ ನೋಡಿದ್ವಿ. ಇವಾಗೆಲ್ಲ ನಾವ್ ಅದ್ರ ಬಗ್ಗೆ ಮಾತಾಡೋದ್ ಬೇಡ, ನಾವು ವೇಟ್ ಮಾಡ್ತಾ ಇದೀವಿ ಏನಾಗ್ತದೆ ಅಂತ. ನಾವೆಲ್ಲ ಈ Okay. ಗೆಲ್ಲೋದ್ರ ಬಗ್ಗೆ ಮಾತಾಡೋದ್ But ಬೇಡ. last ತುಂಬಾ ನಾವು ಎಪಿಸೋಡ್ ಗಿಲ್ಲಿ ಗೆಲ್ಲಿ ಮಾಡ್ಬೇಕು ಅಂತ ರೆಡ್ಡಿ ನಾವು ಅವ್ರೆ ಇನ್ನ. ಓಕೆ. ಅಂತೂ ನಾವು ಇಷ್ಟೊತ್ತು ಡಿಸ್ಕಷನ್ ಮಾಡಿರ್ಬೋದು, ಬಟ್ ನಮಗೂ ಕೂಡ ನಮ್ಮ ಗಿಲ್ಲಿ ಅಕ್ಷತಾ ಮೇಡಮ್ ಅವ್ರು ಯಾರ್ ಗೆಲ್ಬೇಕಂತ ಕೇಳ್ರಿ, ಹೇಳ್ತಾರೆ ರೆಡ್ಡಿ. ಓಕೆ. ಯಾರ್ ಗೆಲ್ಬೇಕು ರೆಡ್ಡಿ ಅವ್ರೆ? ಇಲ್ಲ, ಕೇಳ್- ಗಿಲ್ಲಿ ಏ ಹೇಳ್ಬೇಡ್ರಿ ಬ್ರೋ, ಇನ್ನ ಅಲ್ಲ, ನಾಳೆ ನಾವು- ಮಾತಾಡಕ್ ಏನು ಇರಲ್ಲ ನಮಗೆ. ಗಿಲ್ಲಿ ಗೆಲ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಹೇಳಿದ ಅಷ್ಟೇ. ಅದೇ ನಾನ್ ಗಿಲ್ಲಿ ಹೇಳಲ್ಲ, ಫ್ಯಾನ್ಸ್ ಅನ್ನೋ ಕಾರಣಕ್ಕೆ. ಗಿಲ್ಲಿ ಗೆದ್ದೆ ಗೆಲ್ತಾನೆ. ಇದು ಎಲ್ಲ ತಗೊಳ್ಳಿ, ಇಲ್ಲ, ಕಟ್ ಇಲ್ಲ. ಮಾಡ್ಬೇಡಿ ಯಾವ್ದು ಕೂಡ. ಅಲ್ಲ, ಗಿಲ್ಲಿ ಗೆಲ್ತಾನೆ ನೀವ್ ಹೇಳಿದ್ರಿ. ಮೊನ್ನೆ ಒಬ್ರು ಜ್ಯೋತಿಷ್ಯರು ಇದು ಜ್ಯೋತಿಷ್ಯ ನುಡಿದಿದ್ದಾರೆ. ಗಿಲ್ಲಿ ಗೆಲ್ಲಲ್ಲ, ಯಾರು ಇದು ಅಯ್ಯೋ, ಮಹಿಳೆ ಕಂಟೆಸ್ಟೆಂಟ್ ಗೆಲ್ತಾರೆ ಅಂತ ಹೇಳಿದಾರೆ. ಜ್ಯೋತಿಷ್ ಏನ್ ಏನ್ ಗೊತ್ತಾ ಹೇಳೋದು? ರೆಡ್ಡಿ, ಜ್ಯೋತಿಷ್ ಬಗ್ಗೆ ಮಾತಾಡೋದ್ ಬೇಡ ನಾವು ಈಗ. ಇಲ್ಲ, ಬೇರೆ ಗೊತ್ತೇ ಇದೆ. level ಗೆ ಹೋಗ್ತಾರೆ. ನೀವು ಅದಕ್ಕೆ ಕೇಳಿದಾಗ ಇನ್ನೊಬ್ರು 2-3 ದಿನದಿಂದ ಕಿಚ್ಚ ಸುದೀಪ್ ಅವರು ಯಾವ್ದೋ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ. ಕೇಳಿದಾಗ ಇದು ಗಿಲ್ಲಿ ಗೆಲ್ತಾರ. ಗಿಲ್ಲಿ ಅಫ್ಕೋರ್ಸ್ ಚೆನ್ನಾಗ್ ಆಡ್ತಿದ್ದಾರೆ, ಕಾಮಿಡಿ ಎಂಟರ್ಟೈನಿಂಗ್ ಆಗಿದೆ, ಚೆನ್ನಾಗಿದೆ, ಅವರೇ ಇದು ಟಾಪ್ ಅಲ್ಲಿ ಇದಾರೆ. ಬಟ್ ಕೊನೆ ತನಕ ನಾವ್ ಹೇಳಕ್ ಆಗಲ್ಲ ಗಿಲ್ಲಿನೇ ಗೆಲ್ತಾರೆ ಅಂತ ನಾವ್ ಯಾವ್ದೇ ಇದ್ರಲ್ಲಿ ಇಲ್ಲ, expect ನೆನ್ನೆ ಮಾಡಕ್ಕಾಗಲ್ಲ ಸುದೀಪ್ ಅಂತ ಸರ್ಗೆ ಸುದೀಪ್ ಅವ್ರು ಒಬ್ರು ಹೇಳಿದ್ದಾರೆ. ನೆನ್ನೆ ಸುದೀಪ್ ಅದೇ. ಸರ್ಗೆ ಒಬ್ರು ಇಂಟರ್ವ್ಯೂ ಮಾಡಿದಾಗ ಅವ್ನ ಆಟ ಚೆನ್ನಾಗಿದೆ. ಅವ್ರು ಅಲ್ಲಿ ಅವ್ರು ಒಬ್ಬರ ಮೇಲೆ ಒಪಿನಿಯನ್ ಇಡಕ್ ಆಗಲ್ಲ. ಹೌದು ಹೌದು ಹೌದು. ಈಗ ನನಗ್ ಫೇವರ್ ಆಗ್ಬಾರ್ದು. ಇವಾಗ ನೀವು ಒಬ್ರು ಫೇವರ್ ಆದ್ರೆ, ವ್ಯಕ್ತಿ ಪ್ರೇಮಿಗಳಾದ್ರೆ ಅವ್ರು ಏನ್ ಮಾಡಿದ್ರು ಸರಿ ಅಂತೀವಿ ನಾವು. ಹೌದು, ಅಲ್ಲಿ ಹೌದು. ಅವ್ರ ಸುದೀಪ್ ಸರ್ ಹೇಳಿದ್ ಇಷ್ಟೇ ಅಲ್ಲ, ಆಟ ಆಡ್ತಾ ಇದ್ದೇನೆ, ಚೆನ್ನಾಗ್ ಆಟ ಆಡ್ತಾ ಇದ್ದೇನೆ, ಹಾಗಂತ ನೋಡೋಣ ಗಿಲ್ಲಿನೇ ಅಷ್ಟೇ. ಗೆಲ್ತಾನೆ ಅಂತ ನಾವು ಇದ್ ಮಾಡೋದಕ್ಕ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಆದ್ರೆ ಮಧ್ಯದಲ್ಲಿ ಸ್ವಲ್ಪ ಜನರ ಅಭಿಪ್ರಾಯ ಏನಿತ್ತು ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಅವರ 2 ಕೈ, ಒಂದ್ ಕೈ ರಕ್ಷಿತಾ, ಒಂದ್ ಕೈ ಗಿಲ್ಲಿ ಆಗಿರ್ಬೇಕು. ಆ ಗೆಜ್ಜೆದೇನಾಯ್ತು ತುಂಬಾ ಫಸ್ಟ್ ಅಲ್ಲಿ ಆ ಒಪಿನಿಯನ್ ಕ್ರಿಯೇಟ್ ಆಗಿತ್ತು. ಎಲ್ಲೋ ಒಂದ್ ಕಡೆ ರಕ್ಷಿತಾ ಸ್ವಲ್ಪ ರಾಂಗ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಬಟ್ ಬಟ್ ಆದ್ರೂ ಈಗ ಕೂಡ ಆ ಒಪಿನಿಯನ್ ಚೇಂಜ್ ಆಗಿದೆ. ಈಗ ಎಲ್ರು ಎಕ್ಸ್ಪೆಕ್ಟ್ ಮಾಡೋದು
ಅಶ್ವಿನಿ ಅವ್ರ ಒಂದ್ ಕೈಲಿ ಗಿಲ್ಲಿ ಒಂದ್ ಕೈಲಿ ಇರ್ಲಿ ಅಂತ ಹಾ. ಖಂಡಿತ. Correct. ಈಗ ಹೆಂಗಾಗಿ ರಕ್ಷಿತನ್ ಮೇಲೆ ಒಪಿನಿಯನ್ ಚೇಂಜ್ ಆಗಿರೋದಂತಲ್ಲ, ಈ ಸೀಕ್ರೆಟ್ ರೂಮ್ ಇಂದ ಆಚೆ ಬಂದ್ಮೇಲೆ ರಕ್ಷಿತಾ ಏನು ಅಂತಂದ್ರೆ ಕೆಲವೊಂದ್ ನೋಡ್ ಹೋಗಿದ್ಲು ವಿಚಾರಗಳನ್ನ. ಹ್ಮ್ ಅವಳು ಈಗ ನಾನ್ ಒಳಗಡೆ ಹೋದ್ರೆ ನನಗ್ ಗಿಲ್ಲಿ ಬೇಕು ಅಂತ ನಾನ್ ಅನ್ಕೊಂಡ್ರೆ ಗಿಲ್ಲಿ ಪರವಾಗಿ ಮಾತಾಡ್ತೀನಿ ನಾನು. ಗಿಲ್ಲಿಗೆ ಯಾರ್ಯಾರು ಏನೇನ್ ಮಾತಾಡ್ತಾರೆ ಅವ್ರ ಆಪೋಸಿಟ್ ಆಗಿ ನಾನ್ ನಿಂತ್ಕೊಂತೀನಿ. ಆ ಕೆಲ್ಸ ರಕ್ಷಿತಾ ಮಾಡ್ತಾ ಇರೋದಿಲ್ಲಿ. ಅವಳದೇನು ಈಗ ಅವಳಿಗೆ ಯಾರ್ಯಾರ ಕಾಂಪಿಟೇಟರ್ ಇದಾರೆ, ಯಾವ ರೀತಿ ಇರ್ಬೇಕು ಅದನ್ನ ಯೋಚನೆ ಮಾಡ್ತಾ ಇಲ್ಲ. ಈ ಗಿಲ್ಲಿಗೆ ಆಪೋಸಿಟ್ ಯಾರಿದ್ದಾರೆ ಅವ್ರ ಪರವಾಗಿ ಮಾತಾಡೋದು. ಇಲ್ಲಿ ಯಾಕಂದ್ರೆ ಯಾಕೆ ವಿಚಾರ ಇದು ಅಂದ್ರೆ, ಲಾಸ್ಟ್ ಅವಳು ಸೀಕ್ರೆಟ್ ರೂಮ್ ಹೋಗೋಕ್ಕೂ ಮುಂಚೆ ಕಾವ್ಯ ಅವರು ಗಿಲ್ಲಿನ್ ನಾಮಿನೇಟ್ ಮಾಡಿರ್ತಾರೆ. ಹ್ಮ್ ಹ್ಮ್ ಆ ವಿಚಾರ ತಗೊಂಡೆ ಒಳಗಡೆ ಹೌದು, ಹೋಗೋದಕ್ಕೂ ಆ ವಾರ ಪೂರ್ತಿ ಟಾಸ್ಕ್ ಅವಳು ಕೊಡದೇ ಇರೋದಕ್ಕೂನು ಕೊಡೋದಕ್ಕೂನು ಇದೆಲ್ಲ ಈ ತರ ಕಾವ್ಯ ಮೇಲೆ ಇದು Yes. ಲೈಕ್ ಒಂಥರ ಬೇರೆ opinion. ಪರೋಕ್ಷವಾಗಿ ದ್ವೇಷ ಮಾಡೋ ತರ ಕಾವ್ಯನ. ಅಲ್ಲ ಅದು ಒಂದ್ ಸೈಡ್ ಅಂದ್ರೆ ಮೊದಲಿನಿಂದಲೂ ಕಾವ್ಯ ರಕ್ಷಿತಾ ಅದು ಒಂಥರ ನಡೀತಾ ಇದೆ. ಅಂದ್ರೆ ಚೆನ್ನಾಗಿದ್ರು, ಇಲ್ಲ, ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತು. ಚೆನ್ನಾಗಿದ್ರು ಎಲ್ಲರೂ. ಯಾವಾಗ ಅಂದ್ರೆ ನಾನು ಅಬ್ಸರ್ವ್ ಮಾಡಿದ್ ಯಾವಾಗ ಅಂತ ಹೇಳಿದ್ರೆ, ಹ್ಮ್. ರಘು ಅವ್ರಿಗೆ ಯಾವಾಗ ಅನ್ಸೇಫ್ ಅಥವಾ ನಾಮಿನೇಟ್ ಮಾಡ್ತಾಳೆ, Yes. ಅಂದ್ರೆ ಹೇಳ್ತಾರಲ್ಲ ಎಲ್ಲರೂ ಸೇರ್ಕೊಂಡ್ ಒಂದ್ ಡಿಸೈಡ್ ಮಾಡಿದ್ರೆ ರಕ್ಷಿತಾ ಒಂದ್ ಡಿಸೈಡ್ ಮಾಡಿದ್ಲು ರಘು ಅವ್ರಿಗೆ ನಾಮಿನೇಟ್ ಮಾಡ್ಬೇಕು ಅಂತ. ಅದು ನಾಮಿನೇಟ್ ಆದ ತಕ್ಷಣ ಅದು ಏನ್ ಅವ್ರು ಸಮರ್ಥನೆ ಮಾಡ್ಕೋತಾಳ ಅಂದ್ರೆ, ನನ್ ಜನ ನಿಮ್ಗೆ ಉಳಿಸ್ತಾರೆ ಅಂತ ಹೇಳ್ತಾಳೆ ಇಲ್ಲ ರಕ್ಷಿತಾ. ಇಲ್ಲ ಅವಳು ಬಿಡಿ, ಅದು ಆ ಮಾತು ಅಲ್ಲ ಅಲ್ಲಿಂದ ಕಾವ್ಯ ಹೇಳಕ್ ಶುರು ಮಾಡ್ತಾಳೆ ನೀನ್ ಮಾಡಿದ್ದು ತಪ್ಪು ಅಂತ. ಅಲ್ಲಿಂದ ಅವ್ರದ್ದು ಜಗಳಗಳು ಅಥವಾ ಒಬ್ರಿಗೊಬ್ರು ತುಂಬಾ ಪರ್ಸನಲ್ ಆಗಿ ತಗೊಂಡು ಅವ್ರು ಹೋಯ್ತಾ ಇದಾರೆ. ಅಂದ್ರೆ ಅವ್ರ But ಇಲ್ಲಿ ರಕ್ಷಿತಾ ಮಾಡ್ತಿರೋದು ಎಲ್ಲೊಂದ್ ಕಡೆ ರಾಂಗ್ ಅನ್ಸುತ್ತೆ. ಯಾಕಂದ್ರೆ ಅವ್ರು ಸೀಕ್ರೆಟ್ ರೂಮ್ ಹೋಗೋಕ್ ಮುಂಚೆ ತುಂಬಾ ಚೆನ್ನಾಗ್ ಆಡ್ತಿದ್ರು, ಅವ್ರ ಗೇಮ್ ಏನಿದೆ ಅದ್ ಆಡ್ತಿದ್ರು. ಬಟ್ ಅಲ್ಲಿಂದ ಬಂದ್ಮೇಲೆ ಅವ್ರ ಇಂಡಿವಿಜುವಲ್ ಗೇಮ್ ಬಿಟ್ಟು ಬೇರೆ ಎಲ್ಲ ಮಾಡ್ತಿದ್ದಾರೆ. ಅಲ್ಲ, ಅವ್ರು ಕೆಲವೊಬ್ಬರನ್ನ ಬೇರೆ ಇದ್ ಜಡ್ಜ್ ಮಾಡ್ತಿದ್ದಾರೆ. ಮಾಡ್ಕೊಂಡ್ ಬಿಟ್ಟಿದ್ದಾರೆ ಒಳಗಡೆ. ಇವ್ರು ಹಿಂಗೆ ಫಿಕ್ಸ್ ಆಗಿದ್ದಾರೆ. ಕೆಲವ್ರ ಮೇಲೆ ಒಪಿನಿಯನ್ ಗಳನ್ನ ಒಂದ್ ಇಟ್ಕೊಂಡಿರ್ತೀವಲ್ಲ, ಯಾವ ಕ್ಷಣಕ್ ಬೇಕಾದ್ರೂ ಚೇಂಜ್ ಆಗ್ಬೋದು. ಹೌದು. ಇವಾಗ ನಾನೇ ಹೇಳ್ತಾ ಇಲ್ಲ, ಅಶ್ವಿನಿ ಮೇಡಮ್ ಅವ್ರು ನನಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಗಿಲ್ಲಿ ಜೊತೆ ಕಿತ್ತಾಡ್ತಾ ಇದ್ರು. ಯಪ್ಪ ಏನ್ ಇವ್ರು ಇಷ್ಟೊಂದ್ ಜಗಳ ಮಾಡ್ತಾರೆ ಹಿಂಗೆಲ್ಲ ಅನಿಸ್ತಾ ಇತ್ತು. ಬರ್ತಾ ನೋಡ್ದೆ. ಯಾಕಂದ್ರೆ ಲಾಸ್ಟ್ ಸೀಸನ್ ಸುದೀಪ್ ಸರ್ ಹೇಳಿದ್ರು ಒಂದ್ ಯಾವ್ದೋ ಇಂಟರ್ವ್ಯೂಲಿ, ನೀವು ಯಾರನ್ನ ದ್ವೇಷ ಮಾಡ್ತೀರಾ ಅವ್ರನ್ನೇ ಲಾಸ್ಟ್ ಅಲ್ಲಿ ನೀವು ಇಷ್ಟ ಪಡಕ್ ಸ್ಟಾರ್ಟ್ ಮಾಡ್ತೀರಾ ಅಂತ ಇದೊಂದ್ ಮಾತು ಹೇಳಿದ್ರು ಸುದೀಪ್ ಸರ್ ಹೇಳಿದ್ರು. ಅದು ನಿಜ ಅದು ಆಗಿದೆ. ನಿಜ ಆಯ್ತದು. ಅದೇ ತರ ನಾವು ಲಾಸ್ಟ್ ಸೀಸನ್ ಅಲ್ಲೂ ಅಷ್ಟೇ ನೋಡ್ಬೋದು. ಯಾರೋ ಒಬ್ರು ಇದೇ ತರ ದ್ವೇಷ ಮಾಡ್ತಾ ಇದ್ವಿ, ಲಾಸ್ಟ್ ಅಲ್ಲಿ ಓಕೆ ಈ ತರ ಎಲ್ಲ. ಕರೆಕ್ಟ್. ಅಂದ್ರೆ ಸಾಕಷ್ಟು ನಾವು ನೋಡಿದಾಗ ಅನ್ಸೋದಿಷ್ಟೇ, ಅಯ್ಯೋ ಇವ್ರು ಇಷ್ಟು ಒಳ್ಳೆಯವ್ರು ಇದಾರ ಅಂತ ಈ ಇಮೋಷನಲ್ ವೀಕ್ ಅಥವಾ ಫ್ಯಾಮಿಲಿ ರೌಂಡ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿರುವಂತದ್ದು. ಓಕೆ ವೀಕ್ಷಕರೇ, ಇಷ್ಟೊತ್ತು ನಮ್ ಜೊತೆ ಅಂದ್ರೆ ಬಿಗ್ ಬಾಸ್ ನೋಡಿ ಇಷ್ಟೊತ್ತೆಲ್ಲ ಒಂದು ನಿಮ್ಮನೆಯಲ್ಲೂ ಈ ತರದ ಚರ್ಚೆ ಆಗ್ತಿರ್ಬೋದು. ನಾವು ಕೂಡ ಅದೇ ತರದ ಒಂದು ಚರ್ಚೆ ಮಾಡ್ಬೇಕು ಅಂತ ಬಂದಿದ್ದು. ಯಾರಿಗೋ ಸಪೋರ್ಟ್ ಮಾಡ್ಬೇಕು, ಯಾರಿಗೋ ಕೆಳಗ್ ಹಾಕ್ಬೇಕು ಅಂತ ಯಾವುದೇ ಡಿಸ್ಕಷನ್ ಇದಲ್ಲ. ಇದು ನಮ್ಮ ಅಭಿಪ್ರಾಯ ಅಷ್ಟೇ. ನಿಮ್ಗೇನ್ ಅನ್ಸುತ್ತೆ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ನಮ್ ಜೊತೆ ಇವತ್ತು ಮಾತಾಡ್ಲಿಕ್ಕೆ ನಮ್ಮ ಕೊಲೀಗ್ಸ್ ರಮೇಶ್ ಹಾಗೂ ನವಜಿತ್ ಇದ್ರು. ತುಂಬಾ ಧನ್ಯವಾದಗಳು ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನೀವು ನೋಡ್ತಾ ಇರಿ ಬಿಬಿ ನ್ಯೂಸ್ ಕನ್ನಡ, ಇದು ಕನ್ನಡಿಗರ ಪ್ರತಿಧ್ವನಿ.